ನಮಸ್ತೆ ಸ್ನೇಹಿತರೆ. ಸೊ ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಮಾಸ್ಟರ್ ಕ್ಯಾಮ್ ಕ್ಲಾಸಸ್. ಸೊ ದಿಸ್ ಈಸ್ ಕ್ಲಾಸ್ ನಂಬರ್ 26. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ನ ಮಾಡಲ್ ಪ್ರಿಪರೇಷನ್ ಇರುವಂತಹ ಮಾಡಿಫೈ ಕಮಾಂಡ್ ಬಗ್ಗೆ ನಾನು ಇವತ್ತಿನ ಕ್ಲಾಸಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಹೋಲ್ ಆಕ್ಸಿಸ್, ಪುಷ್, ಫುಲ್, ಮೂವ್ ಆ್ಯಂಡ್ ಸ್ಪ್ಲಿಟ್ ಸಾಲಿಡ್ ಫೇಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಇಲ್ಲಿರುವಂತಹ ಕಮಾಂಡ್ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಸೊ ಫಸ್ಟಿಗೆ ಮಾಡಿಫೈ ಫೀಚರ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ನಮಗೆ ಒಂದು 3D ಮಾಡೆಲ್ ಇರುತ್ತೆ. ಸೊ 3D ಮಾಡೆಲ್ ಮೇಲೆ ಕೆಲವೊಂದಿಷ್ಟು ಪಾಕೆಟ್ ಆಗಿರುತ್ತೆ, ರೆಕ್ಟ್ಯಾಂಗುಲ್, ಸರ್ಕ್ಯುಲರ್, ಈ ರೀತಿ ಪಾಕೆಟ್ ಆಗಿರುವಂತಹ ಒಂದು ಫೀಚರ್ಸನ್ನು ಎಲ್ಲ ಮಾಡಿಫೈ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಮಾಡಿಫೈ ಫಿಲೆಟ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಮಾಡಿಫೈ ಫಿಲೆಟ್ ಸಿಂಪಲ್ ಆಗಿ ಇರುತ್ತೆ. ಸೊ ನಾವು ನಮ್ಮ ಮಾಡೆಲ್ ಮೇಲೆ ಇರುವಂತಹ ಫಿಲೆಟನ್ನು ಸೊ ಅದರ ಒಂದು ರೇಡಿಯಸ್ ಜಾಸ್ತಿ ಮಾಡುವುದಕ್ಕೆ, ಕಡಿಮೆ ಮಾಡುವುದಕ್ಕೆ ಯೂಸ್ ಆಗುತ್ತೆ. ಅಂದರೆ ಈ ಒಂದು ಫಿಲೆಟನ್ನು ಮಾಡಿಫಿಕೇಷನ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ರಿಮೂವ್ ಫೇಸಸ್ ಅಂತೇಳಿ ಕೊಟ್ಟಿದ್ದಾನೆ. ಸೊ 3D ಮಾಡೆಲ್ ಮೇಲೆ ಸೊ ನಾವು ಯಾವುದಾರ ಒಂದು ಫೇಸನ್ನು ಡಿಲೀಟ್ ಮಾಡಬೇಕಂದ್ರೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ನೆಕ್ಸ್ಟ್ ರಿಮೂವ್ ಫಿಲೆಟ್. ಸೊ ಫಿಲೆಟ್ ಇರುತ್ತೆ, ಅದನ್ನು ನಾನು ರಿಮೂವ್ ಮಾಡಬೇಕು. ಸೊ ಫಿಲೆಟನ್ನು ತೆಗೆಯಲು ನಮಗೆ ಈ ಒಂದು ರಿಮೂವ್ ಫಿಲೆಟನ್ನು ಯೂಸ್ ಆಗುತ್ತೆ. ನೆಕ್ಸ್ಟ್ ಫೈಂಡ್ ಹೋಲ್. ಸೊ ನಮ್ಮ ಮಾಡೆಲ್ ಮೇಲೆ ಸೊ ಡಯಾಮೀಟರ್ ಅಂದರೆ 0 ಡಯಾಮೀಟ್ರಿಂದ ನಮಗೆ ಎಷ್ಟು ಒಂದು 20 ಡಯಾಮೀಟರ್ ತನಕ ಇರುವಂತಹ ಹೋಲ್ಸ್ ಎಲ್ಲ ಫೈಂಡ್ ಮಾಡೋದಕ್ಕೆ 100 ಡಯಾಮೀಟರ್. ಸೊ ನೀವು ಇಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ರೇಡಿಯಸ್ ಕೊಡಬೇಕಾಗುತ್ತೆ. ಸೊ ನೀವು ಕೊಟ್ಟಿರುವಂತಹ ವ್ಯಾಲ್ಯೂಸಲ್ಲಿ ಇರುವಂತಹ ಎಲ್ಲ ಹೋಲ್ಸ್ಗಳನ್ನು ಅದು ಐಡೆಂಟಿಫಿಕೇಷನ್ ಮಾಡಿ ಎಷ್ಟು ಹೋಲ್ಸ್ಗಳಿದೆ ಅಂತೇಳಿ ನಿಮಗೆ ಆಟೋಮೆಟಿಕ್ಕಾಗಿ ತೋರಿಸ್ಕೊಡುತ್ತೆ. ನೆಕ್ಸ್ಟ್ ರಿಮೂವ್ ಹಿಸ್ಟ್ರಿ ಅಂತೇಳಿ ಕೊಟ್ಟಿದ್ದಾನೆ. ಸೊ ನಮ್ಮ ಮಾಡೆಲ್ನ ಹಿಸ್ಟ್ರಿ ರಿಮೂವ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಆ್ಯಡ್ ಹಿಸ್ಟ್ರಿ. ಸೊ ಹಿಸ್ಟ್ರಿ ಆ್ಯಡ್ ಮಾಡೋದಕ್ಕೆ. ನೆಕ್ಸ್ಟ್ ಸಿಂಪ್ಲಿಫೈ ಸಾಲಿಡ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇದು ಸಿಂಪ್ಲಿಫೈ ಸಾಲಿಡ್ ಬಂದು ನಮಗೆ ಸ್ಪ್ಲಿಟ್ ಸಾಲಿಡ್ ಫೇಸ್ಗೆ ಯೂಸ್ ಆಗುತ್ತೆ. ಪ್ರಿವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್? ಸೊ ನೀವು ಯಾರೆಲ್ಲ ನೋಡಿಲ್ಲ, ಸೊ ಕಂಪಲ್ಸರಿ ಆ ಒಂದು ಕ್ಲಾಸನ್ನು ವಾಚ್ ಮಾಡಿ. ಸೊ ಹಾಗಾದರೆ ಫಸ್ಟಿಗೆ ಇವಾಗ ಮಾಡಿಫೈ ಫೀಚರ್. ಸೊ ಅದಕ್ಕಂತೇಳಿ ನಾನು ಸಾಲಿಡ್ ಒಳಗೆ ಒಂದು ಬ್ಲಾಕನ್ನು ಡ್ರಾ ಮಾಡ್ತೀನಿ. ಸಿಂಪಲ್. ಸೊ ನಾವು ಪ್ರೋಗ್ರಾಮ್ ಮಾಡುವಾಗ ನಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಇರಬಾರ್ದು, ರೈಟ್? ಸೊ ಅಂಥ ಒಂದು ಟೈಮಲ್ಲಿ ನಮಗೆ ಈ ಒಂದು ಮಾಡಿಫೈ ಫೀಚರ್ ಅನ್ನೋದು ಜಾಸ್ತಿ ಯೂಸ್ ಆಗುತ್ತೆ, ರೈಟ್? ಸೊ ಈ ರೀತಿ ಒಂದು ಬ್ಲಾಕ್ ಇರುತ್ತೆ. ಸೊ ಈ ಬ್ಲಾಕ್ ಮೇಲೆ ಏನಾಗಿರುತ್ತೆ ಅಂದರೆ ಒಂದು ಸರ್ಕಲ್ ಅಂದ್ಕೊಳ್ಳೋಣ ಸ್ನೇಹಿತರೆ. ಒಂದು ಸರ್ಕಲ್ ಇಲ್ಲಿ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಇನ್ನೂ ಒಂದು ರೆಕ್ಟ್ಯಾಂಗಲ್ ನಾನಿಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಅಗೇನ್ ಸಾಲಿಡಲ್ಲಿ ಹೋಗಿ ಎಕ್ಸ್ಟ್ರೂಡ್ ಕಮಾಂಡ್ ಆಪ್ಷನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸರ್ಕಲ್ ಆ್ಯಂಡ್ ಈ ರೆಕ್ಟ್ಯಾಂಗಲ್ ಚೇಂಜ್ ಮಾಡಿ, ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಬಾಡಿ, ರಿವರ್ಸ್ ಡೈರೆಕ್ಷನ್. ಸೊ ಈ ರೀತಿ ಪಾಕೆಟನ್ನು ಕ್ರಿಯೇಟ್ ಮಾಡಿದ್ದೀನಿ ನಾನು ಇವಾಗ. ಸೊ ಫಸ್ಟಿಗೆ ನಾನು ಪ್ರೋಗ್ರಾಮ್ ಮಾಡ್ಬೇಕು ನಾನು ಇವಾಗ. ಸೊ ಪ್ರೋಗ್ರಾಮ್ ಮಾಡುವಾಗ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಸೊ ಮೇಲ್ಗಡೆ ಒಂದು ಫೇಸಿಂಗ್ ಟೂಲ್ ರನ್ ಮಾಡ್ತೀನಿ ನಾನು. 50 ಡಯಾಮೀಟರ್ ಕಟ್ರು, ಯಾವುದೋ ಒಂದು ಕಟ್ರು ಯೂಸ್ ಮಾಡ್ಕೊಂಡು ಸೊ ಇಲ್ಲಿ ಫೇಸಿಂಗನ್ನು ಅಪ್ಲೈ ಮಾಡ್ತೀನಿ. ಸೊ ಫೇಸಿಂಗ್ ಅಪ್ಲೈ ಮಾಡುವಾಗ ನಾನು ಆ ಟೂಲ್ ಪಾತ್ ಸೆಲೆಕ್ಟ್ ಆಗಿರುತ್ತಲ್ಲ, ಸೊ ಟೂಲ್ ಪಾತ್ ಸೊ ಇಲ್ಲಿ ಕರೆಕ್ಟಾಗಿ ಹೋಗಿ ಸೊ ಇಲ್ಲಿ ಪಾಕೆಟ್ ಇದೆ. ಸೊ ಇಲ್ಲಿ ಟೂಲ್ ಪಾತ್ ಡೌನಲ್ಲಿ ಹೋಗ್ಬಿಡುತ್ತೆ. ಡೌನಲ್ಲಿ ಹೋಗಿ ಅಗೇನ್ ಮತ್ತೆ ಅಪ್ಪಲ್ಲಿ ಬಂದಿರುತ್ತೆ. ಸೊ ಆ ಒಂದು ಟೈಮಲ್ಲಿ ನಮಗೆ ಸೊ ಇಲ್ಲಿ ಒಂದು ಸರ್ಫೇಸ್ ಅನ್ನೋದು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ, ರೈಟ್? ಪ್ರೋಗ್ರಾಮಲ್ಲಿ ನಿಮ್ಗೆ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ರೈಟ್? ಸೊ ಇಲ್ಲಿ ಒಂದು ಸರ್ಫೇಸ್ ಕ್ರಿಯೇಟ್ ಮಾಡ್ಕೊಂಡು ಅಂದರೆ ಪಾಕೆಟ್ ಇರಬಾರ್ದು ನಮಗೆ. ಸೊ ಆ ರೀತಿ ಕ್ರಿಯೇಟ್ ಮಾಡ್ಕೊಂಡು ಪ್ರೋಗ್ರಾಮನ್ನು ಮಾಡಬೇಕಾಗುತ್ತೆ ನಾವು. ಸೊ ಅಂಥ ಟೈಮಲ್ಲಿ ನೀವು ಸರ್ಫೇಸ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಸರ್ಫೇಸ್ ಕ್ರಿಯೇಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಲ್ಲಿ ನಮಗೆ ಮಾಡೆಲ್ ಪ್ರಿಪರೇಷನಲ್ಲಿ ಮಾಡಿಫೈ ಫೀಚರ್ ಅಂತೇಳಿ ಆಪ್ಷನ್ಸ್ ಇರುತ್ತಲ್ಲ, ಈ ಆಪ್ಷನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ ನೋಡಿ, ಇವಾಗ ನಾನು ಸರ್ಕಲ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ಕಮಾಂಡ್ ಓಪನ್ ಆಗುತ್ತೆ. ಸೊ ಹಿಸ್ಟ್ರಿ ರಿಮೂವ್ ಮಾಡೋಂತೇಳಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇನ್ಸೈಡ್ ಸೆಲೆಕ್ಟ್ ಮಾಡ್ಕೊಂಡು ರಿಮೂವ್ ಹಿಸ್ಟ್ರಿ ಅಂತೇಳಿ ಕ್ಲಿಕ್ ಮಾಡಿದೆ. ಸೊ ನೋಡಿ ಆಟೋಮೆಟಿಕ್ಕಾಗಿ ನಮಗಿಲ್ಲಿ ಕ್ರಿಯೇಟ್ ಬಾಡಿ ಅಂತ ಸೆಲೆಕ್ಟ್ ಆಗಿದೆ, ರೈಟ್? ಈ ರೀತಿ ಪಾಕೆಟ್ ಮೇಲೆ ಒಂದು ಲೇಯರ್ ಅನ್ನೋದು ಕ್ರಿಯೇಟ್ ಆಗಿ ಬಂದಿರುತ್ತೆ, ರೈಟ್? ಸೊ ಇಲ್ಲಾಂದರೆ ನೀವು ಸಪೋಸ್ ರಿಮೂವ್ ಸೆಲೆಕ್ಟ್ ಮಾಡಿದರೆ ನಮಗೆ ಇಲ್ಲಿಂದ ಕಂಪ್ಲೀಟಾಗಿ ಈ ಸರ್ಕಲ್ ಪಾಕೆಟ್ ಆಗಿದೆಯಲ್ಲ, ಅದು ಕಂಪ್ಲೀಟಾಗಿ ನಮಗೆ ರಿಮೂವ್ ಆಗುತ್ತೆ, ರೈಟ್? ರಿಮೂವ್ ಆ್ಯಂಡ್ ಕ್ರಿಯೇಟ್ ಬಾಡಿ. ಸೊ ಇದು ಅಷ್ಟೊಂದು ಯೂಸ್ ಇಲ್ಲ, ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಇವಾಗ ಕ್ರಿಯೇಟ್ ಬಾಡಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮಾಡಿ ಕ್ಲಿಕ್ ಮಾಡಿದ್ದೀನಿ. ಸೊ ನೋಡಿ ಈ ರೀತಿ ನಮಗೆ ಪ್ರೋಗ್ರಾಮ್ ಮಾಡುವಾಗ ಯಾವುದೇ ರೀತಿ ಡಿಸ್ಟರ್ಬ್ ಇರಬಾರ್ದು. ಸೊ ಆ ಒಂದು ಟೈಮಲ್ಲಿ ಈ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಮಗೆ ಅನ್ವಾಂಟೆಡ್ ಪಾಕೆಟ್ ಆಗಿರಲಿ, ಸೊ ಅಂತ ಏನೇ ಇರಲಿ ಅದನ್ನೆಲ್ಲ ನಾವು ಕ್ಲೋಸ್ ಮಾಡ್ಕೊಂಡು ಪ್ರೋಗ್ರಾಮ್ ಮಾಡಲು ಯೂಸ್ ಆಗುತ್ತೆ. ಸೊ ಅಗೇನ್ ಮಾಡಿಫೈ ಫೀಚರ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ 4 ಫೇಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದಾದಮೇಲೆ ರಿಮೂವ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ, ದೆನ್ ಓಕೆ. ಸೊ ನೋಡಿ
ಇಲ್ಲಿ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಸೊ ಇದಕ್ಕೆ ನೋಡಿ ಇಲ್ಲಿ ಕ್ರಿಯೇಟ್ ಬಾಡಿ ಇತ್ತು, ಸೊ ಅದಕ್ಕೆ ಮಾಡಲ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಗ್ಯಾಪ್ ತೋರಿಸ್ತಾ ಇದೆ, ಬಟ್ ಇಲ್ಲಿ ಗ್ಯಾಪ್ ತೋರಿಸ್ತಾ ಇಲ್ಲ. ನೋಡ್ಬೋದು ಇವಾಗ ರೆಕ್ಟ್ಯಾಂಗಲ್ ನಾನು ಮಾಡಿದ್ದಿಲ್ಲ, ಸೊ ಅದು ಕಂಪ್ಲೀಟಾಗಿ ರಿಮೂವ್ ಆಗಿದೆ. ನಮಗೆ ಜಸ್ಟ್ 2D ಲೈನ್ಸ್ ಇದೆ. 2D ಲೈನ್ ಬೇಕಾದರೆ ಇಲ್ಲಿ ರೈಟ್ ಸೈಡಲ್ಲಿ ಸೆಲೆಕ್ಟ್ ಆಲ್ ವೈರ್ ಫ್ರೇಮ್ ಎಂಟಿಟಿ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಬೇಕಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಇವಾಗ, ರೈಟ್. ಸೊ ಇಲ್ಲಿ ರೆಕ್ಟ್ಯಾಂಗಲ್ ಇತ್ತು, ಸೊ ಅದು ನಮಗೆ ಕಂಪ್ಲೀಟಾಗಿ ರಿಮೂವ್ ಆಗಿದೆ ಇವಾಗ. ಅಗೇನ್ ಇವಾಗ ಕಂಟ್ರೋಲ್ Z ಮಾಡೋಣ. ಸೊ ಇನ್ನೊಂದು ಕಮಾಂಡ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಇವಾಗ ರಿಮೂವ್ ಆ್ಯಂಡ್ ಕ್ರಿಯೇಟ್ ಬಾಡಿ ಸೆಲೆಕ್ಟ್ ಮಾಡ್ಕೊಂಡೆ ನಾನು ಇಲ್ಲಿ. ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ಇನ್ಸೈಡಲ್ಲಿ ರಿಮೂವ್ ಹಿಸ್ಟ್ರಿ, ಸೊ ಇಲ್ಲಿ ಇನ್ಸೈಡಲ್ಲಿರುವಂತಹ ಫೇಸನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಇವಾಗ. ಸೊ ಇದು ಏನಾಗಿರುತ್ತೆ ಅಂದರೆ ಸಪ್ರೇಟ್ ಆಗಿರುತ್ತೆ ಇವಾಗ, ರೈಟ್. ಸೊ ಅದನ್ನು ನೀವು ಹೇಗೆ ವಾಚ್ ಮಾಡ್ಬೋದು ಅಂದರೆ ಹೋಮ್ ಕಮಾಂಡಲ್ಲಿ ಹೋಗಿ, ಸೊ ನಮಗಿಲ್ಲಿ ಹೈಡ್ ಅನ್ಹೈಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನೀವು ನೋಡ್ಬೋದು. ಜಸ್ಟ್ ಅ ಮಿನಿಟ್. ಸೊ ಅಗೇನ್ ಮಾಡಿಫೈ ಫೀಚರ್ ಕಮಾಂಡ್. ಸೊ ಇಲ್ಲಿ ಇನ್ಸೈಡ್ ಇದು ರಿಮೂವ್ ಹಿಸ್ಟ್ರಿ, ಸೆಲೆಕ್ಟ್ ದೀಸ್ 4 ಫೇಸಸ್, ದೆನ್ ಓಕೆ. ಸೊ ಇದು ಸಪ್ರೇಟಾಗಿ ಡ್ರಾ ಆಗಿ ಬಂದಿರುತ್ತೆ, ರೈಟ್. ಈ ರೀತಿ ನಾವು ಈ ಒಂದು ಮಾಡಿಫೈ ಕಮಾಂಡ್ ಅನ್ನೋದು ಯೂಸ್ ಆಗುತ್ತೆ ನಮಗೆ. ಸೊ ಇದೇ ಮಾಡೆಲ್ ಮೇಲೆ ನಮಗೆ ಇವಾಗ ಫಿಲೆಟ್ ಅಪ್ಲೈ ಮಾಡೋಣ ನಾನು ಇವಾಗ, ರೈಟ್. ಫಿಲೆಟ್ ಅನ್ನೋದು ಅಪ್ಲೈ ಮಾಡ್ತೀನಿ ನಾನು ಇವಾಗ. ಸಾಲಿಡಲ್ಲಿ ಹೋಗಿ, ಸಾಲಿಡಲ್ಲಿ ನಮಗೆ ಇಲ್ಲಿ ಫಿಲೆಟ್ ಆಪ್ಷನ್ಸ್ ಇದೆ. ಸೊ ಫಸ್ಟ್ ಓಕೆ ಕ್ಲಿಕ್ ಕೊಡ್ತಾ ಇದ್ದೀನಿ. ರೇಡಿಯಸ್ 1 ಇದೆಯಲ್ಲ, ಸೊ ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇವಾಗ 4 mm ರೇಡಿಯಸ್ಸಿಗೆ ನಾನು ಫಿಲೆಟ್ ಅನ್ನೋದು ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ ಪ್ರೋಗ್ರಾಮ್ ಮಾಡುವಾಗ ಸಮಥಿಂಗ್ ನನಗೆ ಏನಾದರೂ ಚೇಂಜ್ ಮಾಡ್ಬೇಕು ನಾನು ಅಂದಾಗ ಆ ಒಂದು ಟೈಮಲ್ಲಿ ನೀವು ಈ ಮಾಡಿಫೈ ಫಿಲೆಟ್ ಆಪ್ಷನ್ಸ್ ಅನ್ನೋದು ಯೂಸ್ ಮಾಡಬೇಕಾಗುತ್ತೆ. ಮಾಡಿಫೈ ಫಿಲೆಟ್ ಸೆಲೆಕ್ಟ್ ಮಾಡ್ಕೊಂಡು, ಸೊ ನಿಮ್ಗೆ ಯಾವ ಫೇಸ್ ಬೇಕು ಆ ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ರಿಮೂವ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಕಮೆಂಟ್ ನಮಗೆ ಹೈಲೈಟ್ ಆಗುತ್ತೆ. ಸೊ ನೀವು ಇಲ್ಲಿ ವ್ಯಾಲ್ಯೂಸನ್ನು ಚೇಂಜ್ ಮಾಡ್ಬೋದು. ನೋಡಿ 4 mmಗೆ ಫಿಲೆಟ್ ಇದ್ದಿದ್ದು ನಾನಿವಾಗ 6 mmಗೆ ಫಿಲೆಟನ್ನು ಕ್ರಿಯೇಟ್ ಮಾಡಿದ್ದೀನಿ, ರೈಟ್. ಸೊ ನೆಕ್ಸ್ಟ್ ಆಪ್ಷನ್ಸ್ ಬಂದು ನಮಗೆ ರಿಮೂವ್ ಫೇಸ್ ಅಂತ ಕೊಟ್ಟಿದ್ದಾನೆ. ಸಿಂಪಲ್, ನಾವು ಈ ಏನು ಸಾಲಿಡ್ ಇದೆಯಲ್ಲ, ಸೊ ಸಾಲಿಡಲ್ಲಿ ಸೊ ನಾನು ಇವೆರಡು ಫೇಸನ್ನು ಸೆಲೆಕ್ಟ್ ಮಾಡಿದ್ದೀನಿ, 3 ಫೇಸನ್ನು. ದೆನ್ ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ನೋಡಿ ಈ ರೀತಿ ರಿಮೂವ್ ಆಗುತ್ತೆ. ರಿಮೂವ್ ಆಗಿ ಇನ್ಸೈಡಲ್ಲಿರುವಂಥ ನಾವು ಡ್ರಾ ಮಾಡಿರುವಂಥ ಎಲ್ಲ ಕಮೆಂಟ್ ಕೂಡ ನಾವು ಇಲ್ಲಿಂದ ನೋಡ್ಬೋದು ಈಸಿಯಾಗಿ, ರೈಟ್. ಸೊ ಇದು ಕೂಡ ಸೇಮ್ ಕೀಪ್ ಬ್ಲ್ಯಾಂಕ್ ಡಿಲೀಟ್ ಅಂತಿದೆ. ಸೊ ಡಿಲೀಟ್ ಸೆಲೆಕ್ಟ್ ಮಾಡಿದರೆ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಸೊ ಕೀಪ್ ಸೆಲೆಕ್ಟ್ ಮಾಡಿದರೆ ನಾವು ಮಾಡಲ್ ಏನು ಡ್ರಾ ಮಾಡಿರ್ತೀವಲ್ಲ, ಸೊ ಅದರ ಮೇಲೇ ಇನ್ನೂ ಒಂದು ನೋಡಿ ಸಪ್ರೇಟಾಗಿ ಕ್ರಿಯೇಟಾಗಿ ಬಂದಿರುತ್ತೆ ಅಷ್ಟೇ, ಸಿಂಪಲ್ಲಾಗಿ. ಸೊ ಇದ್ರ ಮೇಲೇ ಒಂದು ಲೇಯರ್ ಅನ್ನೋದು ಕ್ರಿಯೇಟಾಗಿ ಬಂದಿರುತ್ತೆ, ರೈಟ್. ಸೊ ಈ ಬ್ಲ್ಯಾಂಕ್ ಅನ್ನೋದು ಏನಾಗುತ್ತೆ ಅಂದರೆ ಸ್ನೇಹಿತರೆ ನಮಗೆ ಸೊ ನಾವು ಏನು ಡ್ರಾ ಮಾಡಿರ್ತೀವಲ್ಲ, ಸೊ ನಮಗೆ ಅಲ್ಲೇ ಇರುತ್ತೆ ಬಟ್ ಕಾಣ್ತಾ ಇರೋಂಗಿಲ್ಲ, ರೈಟ್. ಕೀಪ್ ಬ್ಲ್ಯಾಂಕ್ ಡಿಲೀಟ್, ಸಿಂಪಲ್. ಸೊ ಇವಾಗ ಡಿಲೀಟ್ ಆಪ್ಷನ್ಸ್ ಯೂಸ್ ಮಾಡಿದ್ರೆ ನಮಗೆ ಇಲ್ಲಿರುವಂಥದ್ದು ಕಂಪ್ಲೀಟಾಗಿ ಡಿಲೀಟ್ ಆಗಿ ಹೋಗುತ್ತೆ. ಸೊ ರಿಮೂವ್ ಫೇಸಸ್, ಟಾಪ್ ಫೇಸ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕ್ಲಿಕ್ ಕೊಡ್ತಾಯಿದ್ದೀನಿ, ನೋಡ್ಬೋದು ಇಲ್ಲಿ ಈ ರೀತಿ, ರೈಟ್. ಜಸ್ಟ್ ಫೇಸಸನ್ನು ರಿಮೂವ್ ಮಾಡೋಕ್ಕೋಸ್ಕರ ನಮಗೆ ರಿಮೂವ್ ಫೇಸಸ್ ಅನ್ನೋದು ಯೂಸ್ ಆಗುತ್ತೆ. ಸೊ ಇದಾದಮೇಲೆ ನಮಗೆ ಫಿಲೆಟ್, ರಿಮೂವ್ ಫಿಲೆಟ್ ಅಂತ ಕೊಟ್ಟಿದ್ದಾನೆ. ಸೊ ಈ ಫಿಲೆಟ್ ಪ್ರೋಗ್ರಾಮ್ ಮಾಡುವಾಗ ಸ್ಟಾರ್ಟಿಂಗ್ ನನಗೆ ಇಲ್ಲಿ ಫಿಲೆಟ್ ಅನ್ನೋದು ಇರಬಾರ್ದು ನನಗೆ, ರೈಟ್. ಒಂದು ರೆಕ್ಟ್ಯಾಂಗಲ್ ಟೈಪ್ ಇದ್ದರೆ ಅದು ರೆಕ್ಟ್ಯಾಂಗಲ್ ಅಪ್ಲೈ ಮಾಡಿ, ಸೊ ಇದಾದಮೇಲೆ ಫಿಲೆಟ್ ಎಷ್ಟಿದೆ ಆ ಒಂದು ಫಿಲೆಟನ್ನು ನಾವು ಕೊಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟಿಗೆ ರಿಮೂವ್ ಫಿಲೆಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು, ಸೊ ನನಗೆ ಅನ್ವಾಂಟೆಡ್ ಇದ್ದಿರುವಂತಹ ಫಿಲೆಟನ್ನು ನಾನು ರಿಮೂವ್ ಮಾಡಿಬಿಡ್ತೀನಿ, ರೈಟ್. ಸೊ ಇದು ಆಪ್ರೇಷನ್ ಕ್ಯಾನ್ ನಾಟ್ ಬಿ ಪರ್ಫಾರ್ಮ್ಡ್ ಆನ್ ಶೀಟ್ ಬಾಡಿ ಸಾಲಿಡ್. ಸೊ ಇದು ನಾವು ಆಲ್ರೆಡಿ ಚೇಂಜ್ ಆಗಿದೆಯಲ್ಲ, ಸೊ ಅದಕ್ಕೆ ಪರ್ಫಾರ್ಮ್ ಆಗಂಗಿಲ್ಲಂತೆ, ಅಂದರೆ ಶೀಟ್ ಬಾಡಿ ಮೇಲೆ ಆಗಲ್ಲಂತೆ. ಸೊ ಅದಕ್ಕಂತೇಳಿ ಒಂದು ಸಾಲಿಡನ್ನು ಅಗೇನ್ ಕ್ರಿಯೇಟ್ ಮಾಡ್ತೀನಿ. ಸೊ ಅದು ಫೇಸಸ್ ಎಲ್ಲ ರಿಮೂವ್ ಮಾಡಿವಲ್ಲ, ಸೊ ಅದಕ್ಕೆ ಅದು ಆ ರೀತಿ ಎರರ್ ತೋರಿಸ್ತಾ ಇರೋದು. ಸೊ ಇವಾಗ ನಾನು ಅಗೇನ್ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ಫಿಲೆಟ್ ಅನ್ನೋದು ಅಪ್ಲೈ ಮಾಡೋಣ. ಸೊ ಫಿಲೆಟ್ ಓಕೆ. ಸೊ ಇವಾಗ ಮಾಡಲ್ ಪ್ರಿಪ್ರೇಷನ್ ಒಳಗೆ ರಿಮೂವ್ ಫಿಲೆಟ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಹಿಯರ್, ಅಗೇನ್ ರಿಮೂವ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿರೋಂಥ ಫಿಲೆಟ್ ನೋಡಿ ಕಂಪ್ಲೀಟಾಗಿ ಈ ರೀತಿ ಹೈಡಾಗಿ ಹೋಗುತ್ತೆ, ರೈಟ್.
ಸೊ ಇವಾಗ ನೀವು ಸಿಂಪಲಾಗಿ ನೀವು ಪ್ರೋಗ್ರಾಮ್ ಮಾಡಿಬಿಟ್ಟು ಅಲ್ಲಿ ರೇಡಿಯಸ್ ಆಮೇಲೆ ಅಪ್ಲೈ ಮಾಡಿ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಫೈಂಡ್ ಹೋಲ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ನಾನು ಅಗೇನ್ ಇಲ್ಲಿ ಮಿನಿಮಮ್ ರೇಡಿಯಸ್ ನೋಡಿ, ಮಿನಿಮಮ್ ರೇಡಿಯಸ್ 4 ಕೊಡ್ತಾ ಇದ್ದೀನಿ. ದೆನ್ ಅಗೇನ್ ಇನ್ನೊಂದು ರೇಡಿಯಸ್ 10 ಕೊಡ್ತಾ ಇದ್ದೀನಿ. ಅಗೇನ್ ಇನ್ನೂ ಒಂದು ರೇಡಿಯಸ್ 15ಗೆ 15 ಬೇಡ 12. ಓಕೆ, ಸೊ ಈ ರೀತಿ 3 ಸರ್ಕಲ್ ಕ್ರಿಯೇಟ್ ಮಾಡಿದ್ದೀನಿ. ಸಾಲಿಡಲ್ಲಿ ಹೋಗಿ ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಸೊ ಇವನ್ನ ಪಾಕೆಟ್ ಮಾಡೋಣ ನಾವು. ಡೈರೆಕ್ಷನ್ ಮೇನ್ ಇಂಪಾರ್ಟೆಂಟ್. ಸೊ ಡೌನ್ ಡೈರೆಕ್ಷನ್ ಆಗೈತೆ, ಇದು ಕೂಡ ಡೌನಲ್ಲಿ ಇರಬೇಕು, ಅಂದರೆ 3 ಅಟ್ ಎ ಟೈಮಲ್ಲಿ ನಾವು ಪಾಕೆಟ್ ಅನ್ನೋದು ಕ್ರಿಯೇಟ್ ಮಾಡ್ಬೋದು. ಸೊ ಈ ರೀತಿ ನಮಗೆ ಮಾಡೆಲ್ ಮೇಲೆ ಹೋಲ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಫೈಂಡ್ ಮಾಡೋದಕ್ಕೆ ಎಷ್ಟು ಹೋಲ್ ಇದೆ, ಮಿನಿಮಮ್ ಡಯಾಮೀಟ್ರ್ ಎಷ್ಟು ಐತೆ, ಮ್ಯಾಕ್ಸಿಮಮ್ ಡಯಾಮೀಟ್ರ್ ಎಲ್ಲಿ ತನಕ ಇದೆ ಅಂತೇಳಿ ಫೈಂಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಮಾಡೆಲ್ ಪ್ರಿಪ್ರೇಷನ್ ಫೈಂಡ್ ಹೋಲ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಮಿನಿಮಮ್ ರೇಡಿಯಸ್ ಕೊಡ್ಬೋದು 0 ಕೊಡಿ, ಮ್ಯಾಕ್ಸಿಮಮ್ 4 ಕೊಡ್ತಾ ಇದ್ದೀನಿ. ದೆನ್ ಇದಾದಮೇಲೆ ಸಾಲಿಡ್ ಆಲ್ರೆಡಿ ಸೆಲೆಕ್ಟ್ ಆಗೈತೆ, ಓಕೆ ಮೇಲೆ ಕ್ಲಿಕ್ ಕೊಡಿ. ನೋಡಿ ಒನ್ ಬಾಡಿ ರೈಟ್, ಒಂದು ಬಾಡಿ ಅನ್ನೋದು ನಮಗೆ ತೋರಿಸ್ತಾ ಇದೆ. ಸೊ ಇದಾದಮೇಲೆ ಮ್ಯಾಕ್ಸಿಮಮ್ ಬಂದು 20 ಎಂಟ್ರ್ ಮಾಡೋಣ. ರೈಟ್, ಆ್ಯಕ್ಚುಲಿ ತೋರಿಸ್ಬೇಕಲ್ಲ, ಅಗೇನ್ ಬಾಡಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಮೇಲೆ ಇನ್ಕ್ಲೂಡಿಂಗ್ ಸ್ಪ್ಲಿಟ್ ಹೋಲ್ಸ್ ಇಲ್ಲಿ ಬಾಡಿ ಫೇಸಸ್. ಸೊ ಈ ಫೇಸನ್ನು ಸೆಲೆಕ್ಟ್ ಮಾಡ್ತೀನಿ, ಓಕೆ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಇದು ಸಮಥಿಂಗ್ ಎರರ್ ತೋರಿಸ್ತಾ ಇದೆ. ಈ ರೀತಿ ಜಸ್ಟ್ ಹೋಲ್ಸನ್ನು ಫೈಂಡ್ ಮಾಡೋಕ್ಕೋಸ್ಕರ ಯೂಸ್ ಆಗುತ್ತೆ. ಈ ಸ್ಟೂಡೆಂಟ್ ವರ್ಷನಲ್ಲಿ ಸಮ್ ಟೈಮ್ಸ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಮಾಡೋದು ಇವೆಲ್ಲ ಡಿಫಿಕಲ್ಟ್, ರೈಟ್. ಸೊ ರಿಮೂವ್ ಹಿಸ್ಟ್ರಿ ಏನಿಲ್ಲ, ಅಷ್ಟೊಂದು ಏನು ಯೂಸ್ ಆಗೋಲ್ಲ. ಸಿಂಪಲಾಗಿ ನಾವು ಸಾಲಿಡನ್ನು ಸೆಲೆಕ್ಟ್ ಮಾಡ್ಕೊಂಡು ಸೊ ಇದರ ಒಂದು ಹಿಸ್ಟ್ರಿ ಅನ್ನೋದು ರಿಮೂವ್ ಆಗ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಇಲ್ಲಿ ಏನು ನಾವು ಸಾಲಿಡ್ ಕ್ರಿಯೇಟ್ ಮಾಡ್ಕೊಂಡು ಬರ್ತೀವಲ್ಲ, ಸೊ ಇವೆಲ್ಲ ಹಿಸ್ಟ್ರಿ ಅನ್ನೋದು ನಮಗೆ ಡಿಲೀಟ್ ಹಾಕುವಂತ ಹೋಗುತ್ತೆ, ರಿಮೂವ್ ಹಿಸ್ಟ್ರಿ, ರೈಟ್. ಇಲ್ಲಿ ಸಾಲಿಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸಾಕು. ಇಲ್ಲಿರುವಂತಹ ನಾವು ಹಿಸ್ಟ್ರಿ ಎಲ್ಲ ಡಿಲೀಟ್ ಹಾಕುವಂತ ಹೋಗುತ್ತೆ. ಆ್ಯಂಡ್ ಆ್ಯಡ್ ಹಿಸ್ಟ್ರಿ ಸಿಂಪಲ್, ಡಿಲೀಟ್ ಆಗಿರುವಂಥ ಹಿಸ್ಟ್ರಿನ ಮತ್ತೆ ಆ್ಯಡ್ ಮಾಡೋಕ್ಕೋಸ್ಕರ ನೋಡಿ ಈ ಒಂದು ಕಮಾಂಡ್ ಅನ್ನೋದು ಯೂಸ್ ಆಗುತ್ತೆ. ಸೊ ಸಿಂಪ್ಲಿಫೈ ಸಾಲಿಡ್ ಅಂತೂ ನೋಡಿ 11 ಫಿಲೆಟ್ಸ್ ವಿ ಆರ್ ಡಿಟೆಕ್ಟಿಂಗ್ ಇನ್ ಒನ್ ಬಾಡಿ. ನೋಡಿ ಫಿಲೆಟ್ ಎಷ್ಟಿದೆ ಇವೆಲ್ಲವೂ ನಮಗೆ ಇಲ್ಲಿ ಆ್ಯಡ್ ಹಿಸ್ಟ್ರಿ ಅನ್ನೋದು ಯೂಸ್ ನಮಗೆ ಐಡೆಂಟಿಫೈ ಆಗುತ್ತೆ. ಫಿಲೆಟ್ ಎಷ್ಟಿದೆ, ಏನಿದೆ, ನಾವು ನಾವು ಏನೇನು ಕ್ರಿಯೇಟ್ ಮಾಡಿದ್ದೀವಲ್ಲ ಪ್ರತಿಯೊಂದು ನಮಗೆ ಇಲ್ಲಿ ಹೈಲೈಟ್ ಆಗಿ ಬರುತ್ತೆ. ಸಿಂಪ್ಲಿಫೈ ಸಾಲಿಡ್ ಸಿಂಪಲ್, ನಮಗೆ ಇಲ್ಲಿ ಸ್ಪ್ಲಿಟ್ ಸಾಲಿಡ್ ಬಗ್ಗೆ ಇರುತ್ತೆ, ಇದು ಅಷ್ಟೊಂದೇನು ಯೂಸ್ ಇಲ್ಲ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇವೆರಡು ಕಮೆಂಟ್ ಕೂಡ ನಾನು ಫಿನಿಶ್ ಮಾಡ್ತೀನಿ, ರೈಟ್. ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಥ್ಯಾಂಕ್ ಯು.